ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಕಾರಣಾಂತರದಿಂದ ವಿಡಿಯೋ ಹಾಕೋದು ಸ್ವಲ್ಪ ತಡವಾಗಿದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ನಾನು ಫ್ಲೇಯರ್ಡ್ ಫ್ರಾಕ್ ಪಾಠ ಮಾಡಿದ್ದೀನಲ್ಲ, ಅದರದ್ದು ಪೇಪರ್ ಮಾದರಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಡೈರೆಕ್ಟ್ ಕ್ಲಾಸ್ ಮಾಡೋದ್ರಿಂದ ಸ್ವಲ್ಪ ವೀಡಿಯೋ ಹಾಕೋದು ತಡ ಆಗ್ತಾಯಿದೆ, ಟೈಮು ಸಾಕಾಗದೇ ಇದ್ದಿದ್ದರಿಂದ. ಆದಷ್ಟು ಟೈಮ್ ಮಾಡಿಕೊಂಡು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ಮತ್ತು ಇನ್ನು ಅಂಬ್ರೆಲ್ಲಾ ಫ್ರಾಕ್ ಒಂದಾದರೆ ಬಟ್ಟೆನ ಕತ್ತರಿಸಿ ಹೊಲಿಯೋದನ್ನು ಹೇಳ್ಕೊಡ್ತೀವಿ. ಮೊದಲು ನೋಡಿ, ಈ ಪೇಪರ್ ಇದೆಯಲ್ಲ ನೋಡಿ, ಈ ಶೈನಿಂಗ್ ಇರೋದು ಮೇಲ್ಭಾಗಕ್ಕೆ ಬರಬೇಕು. ಡ್ರಾಫ್ಟ್ ಹಾಕುವಾಗ ನಾವು ಒಳಭಾಗಕ್ಕೆ ಹಾಕಬೇಕು. ಒಳಭಾಗನ ಮೇಲಕ್ಕೆ ನೋಡಿ ಈ ಥರ ಮಡಿಸ್ಕೋಬೇಕು. ಅವರಲ್ಲೆಲ್ಲ ತೋರಿಸಿದ್ದೀನಲ್ಲ, ಸೇಮ್ ಅದೇ ಥರ. ಮತ್ತು ಇದನ್ನು ಈ ಥರ 4 ಪದರ ಬರೋಂಗೆ ಮಡಿಸ್ಕೋಬೇಕು. ಮಡಿಸ್ಕೊಂಡು ನೋಡಿ, ಡೈರೆಕ್ಟು ಈ ಮೂಲೆಗೆ ನಮ್ಮ ಬಲಗೈ ಕಡೆಗೆ ಇರಬೇಕು. ಇದು ಫೋಲ್ಡಿಂಗು ಬಲಗೈನ ಕಡೆಗೆ ಇಟ್ಟು ಕುತ್ತಿಗೆ ಆಕಾರ ಬರೋಂಗೆ ಹಾಕ್ಕೋಬೇಕು. ಈಗ ನೋಡಿ, ಬಾಡಿಯ ಉದ್ದ 25 ಸೆಂಟಿಮೀಟರ್ ಇದೆ. ಇದನ್ನು ನಾನು ಪೇಪರ್ ಸ್ಕೇಲ್ನಲ್ಲಿ ಸೆಂಟಿಮೀಟ್ರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ. ನೋಡಿ, ಈಗ ಬಾಡಿಯ ಉದ್ದ 25 ಇದೆ. 25ರಲ್ಲಿ ಹೊಲಿಗೆಗೆ 1 ಸೆಂಟಿಮೀಟರ್ ಇಟ್ಕೋಬೇಕು. 25 1 26, ಇಲ್ಲಿಗೆ 26 ಆಯಿತು. ಇಲ್ಲಿ ಎದೆ ಸುತ್ತಳತೆ 4ನೇ ಒಂದು ಭಾಗ -2 ಸೆಂಟಿಮೀಟರು. ಎದೆ ಸುತ್ತಳತೆ ಎಷ್ಟಿದೆ? 60 ಇದೆ. 60ರಲ್ಲಿ 4ನೇ ಒಂದು ಭಾಗ 15 ಬರುತ್ತೆ. 15ರಲ್ಲಿ 2ನ್ನ ಲೆಸ್ ಮಾಡಿದ್ರೆ 13 ಬರುತ್ತೆ. 13ಕ್ಕೆ ಇಲ್ಲಿ ಚೆಸ್ಟ್ ಲೈನ್ ಹಾಕಬೇಕು. ಈಗ ಅದೇ ಅಡ್ಡ ಬಟ್ಟೆ ತಗೋಬೇಕು. 0ಯಿಂದ 3ಕ್ಕೆ ತಗೋತೀವಿ. ಅದೇ 4ನೇ ಒಂದು ಭಾಗಕ್ಕೆ +4 ಸೇರಿಸ್ಕೋತೀವಿ. 15ಕ್ಕೆ 4 ಸೇರಿಸಿದ್ರೆ 19 ಬಂತು. 19 ಗುರ್ತಿಟ್ಕೊಂಡು ಅದು ನೇರವಾಗಿ ಸೇರಿಸ್ಕೋಬೇಕು. ಮತ್ತು ಇಲ್ಲೂ ಅಷ್ಟೇ 19ಕ್ಕೆ ನೇರವಾಗಿ ಸೇರಿಸ್ಕೋಬೇಕು. ಇಲ್ಲಿ ನೋಡಿ, ಮುಂಭಾಗದ ಸಮತೋಲನಕ್ಕೆ ಬಾಡಿ ಫ್ರಾಕಿಂದ ಎಲ್ಲ ಹೇಳಿದ್ದೀನಿ, ಯಾಕೆ ಮುಂಭಾಗಕ್ಕೆ ಸಮತೋಲನ ಇಟ್ಕೋಬೇಕು ನಾವು ಅನ್ನೋದು. 2 ಸೆಂಟಿಮೀಟರ್ ಇದನ್ನು ಕೂಡ ಇಲ್ಲಿಗೆ ಜಾಯಿನ್ ಮಾಡಬೇಕು ನಾವು. ಈ ಥರ ಸೇರಿಸಿ ಇದನ್ನು ನೇರವಾಗಿ ಸೇರಿಸ್ಕೋಬೇಕು. ಇಲ್ಲಿ ಈಗ ಅರ್ಧ ಭುಜ ಎಷ್ಟಿದೆ? 28 ಇದೆ. ಅರ್ಧ ಭಾಗ ಅಂದರೆ 14 ಬಂತು. ಹೊಲಿಗೆಗೆ 1 ಸೇರಿಸಿದ್ರೆ 15 ಆಯಿತು. ಇದನ್ನು ನೇರವಾಗಿ ನಾವು ಹೀಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಮೇಲೆ ನೋಡಿ, ಇಲ್ಲಿಂದ 1.5 ಸೆಂಟಿಮೀಟರು, ಇಲ್ಲಿಂದ 1.5 ಸೆಂಟಿಮೀಟರ್ ಇಟ್ಕೊಂಡು ಇದಕ್ಕೆ ಆಲ್ಮೋಸ್ಟ್ ಇಲ್ಲಿಂದ 1.5 ಸೆಂಟಿಮೀಟ್ರು, ಕೆಳಗಿಂದ 1.5 ಕೊಟ್ಟು ಇದನ್ನು ಮುಂಭಾಗದ ಕಂಕಳು ಆಕಾರ ಕೊಡಬೇಕು. ಹೀಗೆ ಒಳಗಡೆಗೆ ಅರ್ಧ 1 ಸೆಂಟಿಮೀಟರ್ ಮಾತ್ರ ಒಳಗಡೆ ತಗೋಬೇಕು. ಇದಿಷ್ಟ ಆದಮೇಲೆ ಇಲ್ಲಿ ಕುತ್ತಿಗೆ ಆಕಾರ ಕೊಡೋಕ್ಕೆ ಎದೆ ಸುತ್ತಳತೆ 12ನೇ ಒಂದು ಭಾಗ ಅಂದರೆ 5 ಬಂತು. ಇಲ್ಲಿಂದ ಇಲ್ಲಿಗೆ 5. ಅದೇ ಕೆಳಕ್ಕೆ 5ಕ್ಕೆ +3 ಸೇರಿಸಿ 8 ಇಡಬೇಕು ನಾವು. 8 ಇಟ್ಟು ಇದನ್ನು ಸ್ಕ್ವಯರ್ ಗೆರೆ ಎಳ್ಕೊಬೋದು. ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಸೆಂಟಿಮೀಟರ್ಗೆ ಪಾಯಿಂಟ್ ಗುರ್ತಿಟ್ಕೊಂಡು ನೋಡಿ, ಇಲ್ಲಿಂದ ಬಂದಿದ್ದು ಈ ಪಾಯಿಂಟಿಗೆ ಬಂದು ಇದು ಹೀಗೆ ಹೋಗ್ತಾ ಹೋಗ್ತಾ ಮೇಲಕ್ಕೆ ಸೇರ್ಕೋಬೇಕು. ಇಲ್ಲೇ ತಿರುಗಿಸ್ಬಾರ್ದು. ಇದೀಗ ಮುಂಭಾಗದ ಕುತ್ತಿಗೆ ಆಕಾರ ಆಯಿತು. ಆದಮೇಲೆ ಇದು ಭುಜದ ಇಳಿಜಾರು. ಇಲ್ಲಿ ನಿಮಗೆ ಪಾಠ ಮಾಡಿದ್ದೀನಿ ನಾನು, ಅದನ್ನು ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ್ಯಾವ ನಂಬರ್ ಎಲ್ಲೆಲ್ಲಿಗೆ ಬಂದಿದೆ ಅನ್ನೋದು. ಇದಿಷ್ಟು ಈಗ ಮುಂಭಾಗದ ರಚನೆ ಆಯಿತು. ಇದಾದಮೇಲೆ ಈಗ ಹಿಂಭಾಗದ ರಚನೆ. ಹಿಂಭಾಗಕ್ಕೆ ನೋಡಿ, ಇದು ಏನಿದೆ ಇದನ್ನು ಅರ್ಧ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 8 ಇದೆ, ಅರ್ಧ ಭಾಗ ಅಂದರೆ 4 ಬಂತು. ಈ 4ನ್ನು ಇದಕ್ಕೆ ಹಿಂಗೆ ಸೇರಿಸಿದ್ರೆ ಇದು ಹಿಂಭಾಗದ ಕುತ್ತಿಗೆ ಆಕಾರ. ಇಲ್ಲಿ ಒಂದು ಮಧ್ಯಬಿಂದು ಇಟ್ಕೋಬೇಕು ನಾವು. ಇಟ್ಕೊಂಡು ಇಲ್ಲಿಂದ ಈ ಮಧ್ಯಬಿಂದುಗೆ ಸೇರಿಸಿದ್ರೆ ಇದು ಹಿಂಭಾಗದ ಕಂಕಳು ಆಕಾರ ಆಯಿತು. ಇಲ್ಲಿಂದ ಇಲ್ಲಿಗೆ 1.5 ಸೆಂಟಿಮೀಟರ್, ಯಾಕೆ ಸೊಂಟ ಚಿಕ್ಕದಿರುತ್ತೆ, ಅದರಿಂದ ಇಲ್ಲಿಗೆ 1.5 ಸೆಂಟಿಮೀಟರ್ ಇಟ್ಕೊಂಡು ಇದನ್ನು ಹೀಗೆ ಸೇರಿಸ್ಕೊಳ್ಳೋದು. ಇದಿಷ್ಟು ಬಾಡಿಯ ರಚನೆ ಆಯಿತು. ಇದನ್ನು ಈಗ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ಡ್ರಾಫ್ಟು ನಾನು ಸೆಂಟಿಮೀಟ್ರಲ್ಲಿ ಹಾಕಿದ್ದೀನಿ, ಯಾಕೆ ಅಂದರೆ ಸೆಂಟಿಮೀಟ್ರಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ.
ಕೆಲವರೆಲ್ಲ ಕೇಳಿದ್ದೀರಾ ಸೆಂಟಿಮೀಟ್ರು ನಮ್ಗೆ ಅರ್ಥ ಆಗಲ್ಲ ಅಂತ. ನೋಡಿ ಈ ಸ್ಕೇಲ್ನಲ್ಲಿ ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಸೆಂಟಿಮೀಟರ್ ಇದೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ ನೋಡಿ. ಅದೇ ಈ ಕಡೆ ಇಂಚಸ್ಸಲ್ಲಿದೆ. ಈಗ ನೋಡಿ 1 ಸೆಂಟಿಮೀಟರ್ 2.5 ಸೆಂಟಿಮೀಟರ್ಗೆ 1 ಇಂಚ್ ಬರುತ್ತೆ. ನೀವು ಟೇಪಲ್ಲಿ ನೋಡ್ಕೊಳ್ಳಿ, ಟೇಪಲ್ಲಿ ಒಂದು ಕಡೆ ಸೆಂಟಿಮೀಟರ್ ಇರುತ್ತೆ, ಇನ್ನೊಂದು ಕಡೆ ಇಂಚ್ ಇರುತ್ತೆ. ಕರೆಕ್ಟಾಗಿ 4 ಸೆಂಟಿಮೀಟ್ರು ಅಂದರೆ 1.5 ಇಂಚ್ ಬರುತ್ತೆ. ಹಿಂಗೆ ನೀವು ಆ ಸೆಂಟಿಮೀಟ್ರಿಗೆ ಹಿಂಗೆ ತಿರ್ಸ್ಕೊಂಡ್ರೆ ನಿಮಗೆ ಇಂಚಸ್ಸು ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ಫ್ರಾಕ್ಗಳೆಲ್ಲ ಸೆಂಟಿಮೀಟ್ರಲ್ಲಿ ಹೇಳ್ಕೊಟ್ರುವ, ಬ್ಲೌಸಿಂದ ನಾನು ನಿಮಗೆ ಇಂಚಸ್ಸಲ್ಲೇ ಅರ್ಥ ಆಗಂಗೆ ಹೇಳ್ಕೊಡ್ತೀನಿ. ಮತ್ತು ಫ್ರಾಕಲ್ಲೂ ಕೂಡ ಡ್ರಾಫ್ಟ್ ಹಾಕುವಾಗ ಇಂಚಸ್ಸನ್ನು ತೋರಿಸಿ ಹಾಕ್ತೀನಿ. ಸ್ವಲ್ಪ ಪ್ರಯತ್ನ ಪಟ್ಟರೆ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಈಗ ನೋಡಿ, ಇದು ಈ ಪೇಪರ್ ಯಾವ ಥರ ಕತ್ತರಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದನ್ನು ಫಸ್ಟು ದೊಡ್ಡದಾಗಿರೋದ್ರಿಂದ ಕತ್ತರಿಸ್ಕೊಂಬಿಡೋಣ ನೋಡಿ. ಇದು ನಾನು ಲೆಂತ್ ವೈಸಲ್ಲೇ ಹಾಕಿದ್ದೀನಿ ಡ್ರಾಫ್ಟು ನಿಮಗೆ ನೋಡಿ. ಮೊದಲು ಹಿಂಭಾಗದ ಕುತ್ತಿಗೆ ತೆಗಿಬೇಕು ನಾವು, ಹೀಗೆ ಆ ಮಾರ್ಕಿಂದ ಹೊರಕ್ಕೆ ತೆಗಿಬೇಕು. ಆಮೇಲೆ ಈ ಶೋಲ್ಡರ್ ತೆಗಿಬೇಕು. ತೆಗೆದ್ಮೇಲೆ ನೋಡಿ, ಇದು ಹೊರಭಾಗದ ಭುಜ, ಹಿಂಭಾಗದ ಭುಜ ಮತ್ತು ಕಂಕಳು ತೆಗಿಬೇಕು. ಇದು ಆರ್ಮೋಲ್. ಇದು ನೋಡಿ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್. ಇದು ಹಿಂಭಾಗದ ಕಂಕಳು ಆಕಾರ. ಇದು ಸೈಡ್ ಶೇಪು ನೋಡಿ, ಈ ಥರ ಬಂದಿದೆ. ಈಗ ನಾವೇನು ಮಾಡಬೇಕು, ಹಿಂಭಾಗದ ಒಂದನ್ನು ಎತ್ತಿಟ್ಬಿಟ್ಟು ಈಗ ನೋಡಿ ಮುಂಭಾಗ ಕುತ್ತಿಗೆ, ಮುಂಭಾಗದ ಕುತ್ತಿಗೆ, ಮುಂಭಾಗದ ಕಂಕಳು ನೋಡಿ. ನಾವು ಕಟ್ ಮಾಡ್ಬೇಕಾದ್ರೆ ಈ ಮಾರ್ಕಿಂದ ಒಳಗೆ ಮಾಡಬೇಕು, ಇಲ್ಲಾಂದರೆ ಜಾಸ್ತಿ ಕಟ್ಟಾಗ್ಬಿಡುತ್ತೆ. ಆ ಮಾರ್ಕಿಗೆ ಕರೆಕ್ಟಾಗಿ ಮಾಡಿದ್ರೆ ಸರಿಯಾಗುತ್ತೆ ನೋಡಿ. ಈ ಥರ ಬಂದಿದೆ. ಇದು ಹಿಂಭಾಗಕ್ಕೆ ಬ್ಯಾಲೆನ್ಸ್ ಇರಲ್ಲ, ಇದು ನೇರವಾಗಿರುತ್ತೆ ಹೀಗೆ. ಇದು ಮುಂಭಾಗ ಆಯಿತು ನೋಡಿ. ಇಟ್ಕೊಂಡ್ರೆ ಇದು ಹಿಂಭಾಗ, ಮುಂಭಾಗದ ಬಾಡಿಯ ರಚನೆ. ಇದು ಹಿಂಭಾಗನ ನಾವು ಓಪನ್ ಮಾಡಬೇಕು, ಯಾಕೆ ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡ್ತೀವಿ ಹೀಗೆ. ಈಗ ಇದು ಬಾಡಿಯ ರಚನೆ ಆಯಿತು ನಮಗೆ. ಇದು ನೋಡಿ ಹಿಂಗೆ ಬರುತ್ತೆ, ರೌಂಡ್ ಹಿಂಭಾಗಕ್ಕೆ ಬರುತ್ತೆ. ಹಿಂದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಕೊಟ್ಟು ಹೊಲಿತೀವಿ. ಇದು ಈಗ ಸ್ಕರ್ಟ್ ಮಾಡೋಣ. ಇದು ಹಾಫ್ ಅಂಬ್ರೆಲ್ಲ ಅಂತೀವಿ, ಸೆಮಿ ಅಂಬ್ರೆಲ್ಲ. ಫುಲ್ ಅಂಬ್ರೆಲ್ಲದಲ್ಲಿ ಕಟ್ಟಿಂಗೇ ಬರಲ್ಲ, ಆದರೆ ಇದರಲ್ಲಿ ಕಟ್ಟಿಂಗ್ ಬರುತ್ತೆ, ಫ್ಲೇರ್ಡ್ ಫ್ರಾಕ್ ಅಂತೇಳಿ. ಇದನ್ನು ಅಂಬ್ರೆಲ್ಲ ಥರನೇ ಮಡಿಸ್ಕೋಬೇಕು ಮೂಲೆಗೆ. ಹೀಗೆ ಮಡಿಸ್ಕೊತೀವಿ ಇದನ್ನು. ಹೀಗೆ ಮಡಿಸ್ಕೊಂಡ್ಮೇಲೆ ಇದಕ್ಕೆ ಶೇಪ್ ಹಾಕೋದು. ಅದರಲ್ಲಿ ಅಂಬ್ರೆಲ್ಲದಲ್ಲಿ ನಾವು ಸೊಂಟದ ಸುತ್ತಳತೆಯ 6ನೇ ಒಂದು ಭಾಗ ತೆಗಿತೀವಿ, ಆದರೆ ಇದರಲ್ಲಿ 3ನೇ ಒಂದು ಭಾಗ ತೆಗಿತೀವಿ. ಸೊಂಟದ ಸುತ್ತಳತೆ ಇಲ್ಲ ಅಂದರೆ ಎದೆಯ ಸುತ್ತಳತೆನೇ ತಗೋತೀವಿ. ಎದೆ ಸುತ್ತಳತೆ 60 ಇದೆ. 6ನೇ ಒಂದು ಭಾಗ ಅಂದರೆ 6 ಹತ್ತಲೇ ಆಗುತ್ತೆ. 3ನೇ ಒಂದು ಭಾಗ ಅಂದರೆ 20 ಬರುತ್ತೆ ನೋಡಿ. ಈ ಮೂಲೆಯಿಂದ 20ಕ್ಕೆ ನೋಡಿ ಹೀಗಾಗಬೇಕು. 20 ಈ ಮೂಲೆಯಿಂದನೂ ನೋಡಿ 20, ಮತ್ತು ಇಲ್ಲಿ ಮಧ್ಯದಲ್ಲೂ ಕೂಡ 20ಕ್ಕೆ ಹಾಕಬೇಕು ನಾವು ಹೀಗೆ. ಇದನ್ನು ಈಗ ಹೀಗೆ ರೌಂಡ್ಗೆ ಹಾಕಬೇಕು ಶೇಪು. ಇದು ಹಾಕಿದ್ಮೇಲೆ ಇಲ್ಲಿಂದ ಪೂರ್ಣ ಉದ್ದ ಎಷ್ಟಿದೆ? 60 ಇದೆ. ಅದರಲ್ಲಿ ಬಾಡಿಯ ಉದ್ದ 25 ಕಳೆದ್ರೆ ಎಷ್ಟು ಉಳಿಯುತ್ತೆ? 35 ಬರುತ್ತೆ. 35ಕ್ಕೆ ಹೊಲಿಗೆಗೆ 1, 36, ಮಡಿಕೆಗೆ 2, ಒಟ್ಟು 38 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ 38. ಇದು ನಾನು 1.4 ಸೆಂಟಿಮೀಟ್ರಲ್ಲಿ ಮಾಡ್ತಾಯಿದ್ದೀನಿ, ಅದರಿಂದ ಚಿಕ್ಕದಾಗಿ ಬರುತ್ತೆ. ಏಕೆಂದರೆ ಅಂಬ್ರೆಲ್ಲಾಗಾದರೆ ದೊಡ್ಡದಾಗಿ ಬರುತ್ತೆ, ಹೀಗೆ ಬರುತ್ತೆ. ಈಗ ಇದು ಮತ್ತು ಇಲ್ಲಿ ಮಧ್ಯದಲ್ಲೂ ಕೂಡ ನಾವು ಕರೆಕ್ಟಾಗಿ 38ಕ್ಕೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡ್ಮೇಲೆ ನೋಡಿ, ಹೀಗೆ ಡಾಟ್ಸ್ ಮಾರ್ಕ್ ಹಾಕ್ಕೊಳ್ಳಿ. ಹೀಗೆ ಈ ಡಾಟ್ಸ್ ಮಾರ್ಕ್ ಹಾಕಿ ಇದನ್ನೀಗ ಕಟ್ಟಿಂಗ್ ಮಾಡೋಣ. ಯಾವ ಥರ ಬರುತ್ತೆ ಲಾಂಗ್ ಮಿಡಿಗೆಲ್ಲ ಇದೇ ಥರ ಕಟ್ ಮಾಡೋದು.
ಇದನ್ನು ಈಗ ಓಪನ್ ಮಾಡಿದ್ರೆ ಹೀಗೆ ಬರುತ್ತೆ, ಹಾಫ್ ಅಂಬ್ರೆಲ್ಲ ಬಂದಂಗೆ ಬರುತ್ತೆ. ಇದು ಕಟಿಂಗ್. ಇದು ನೋಡಿ ಬೈಯಾಸಲ್ಲಿ ಬಂದಿದೆ ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟು ಈಗ ತೋಳು ನೋಡಿ, ಮೊದಲು ಹಿಂಗೆ ಉದ್ದ ಮಡಿಸ್ಕೋಬೇಕು ನಾವು. ತೋಳು ಹಾಕುವಾಗ ಈ ಥರ ಉದ್ದ ಮಡಿಸಿ ನೆಕ್ಸ್ಟು ಹೀಗೆ ಅಡ್ಡ ಮಡಿಸ್ಬೇಕು. ಆಯಿತಾ? 12 ಇದೆ. ಆ 12ಕ್ಕೆ ನಾವು ಹೊಲಿಗೆಗೆ ಒಂದು ಮತ್ತು ಮೇಲೆ ಕೆಳಗೆ ಹೊಲಿಗೆಗೆ 2 ಸೆಂಟಿಮೀಟ್ರ್ ಇಟ್ಕೋಬೇಕು. 12 2 14 ಇಟ್ಕೋಬೇಕು ನಾವು. 14 ಇಟ್ಕೊಂಡ್ವಿ. ಹೀಗೆ ಇದೇ ಸುತ್ತಳತೆ 4ನೇ ಒಂದು ಭಾಗಕ್ಕೆ 10 ರಿಂದ 15 ಸೆಂಟಿಮೀಟರ್ ಇಟ್ಕೋಬೋದು. ಫ್ರಿಲ್ಲು ನಮಗೆ ಜಾಸ್ತಿ ಬೇಕಂದರೆ 15, ಮೀಡಿಯಮ್ ಆಗಿರಲಿ ಅಂದರೆ 10 ಸೆಂಟಿಮೀಟ್ರು. 15ಕ್ಕೆ 10 ಸೇರಿಸಿದ್ರೆ 25 ಆಯಿತು. 15 ಸೇರಿಸಿದ್ರೆ 30 ಆಯಿತು. ಇಲ್ಲಿ ನಾವು 30ಕ್ಕೇ ತೋರಿಸ್ತೀನಿ. ಈಗ ಇಲ್ಲಿ 30, ಇಲ್ಲಿ 13. ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆ 12ನೇ ಒಂದು ಭಾಗ ಪ್ಲಸ್ 1 ಸೆಂಟಿಮೀಟರ್, 5 ಹೊಲಿಗೆಗೊಂದು 6 ಆಯಿತು. 6 ಇಟ್ವಿ. ಮತ್ತು ಇಲ್ಲಿ ಕೆಳಗಿಂದ ಇಲ್ಲಿ ಮೇಲಕ್ಕೆ 2 ಸೆಂಟಿಮೀಟರ್ ಇರಬೇಕು. ಶೇಪು ಇಲ್ಲಿ ಆರ್ಮೋಲ್ ಶೇಪಲ್ಲಿ ಕಡಿಮೆ ಇರುತ್ತೆ, ಅದರಿಂದ ಆ ಥರ ಇಡಬೇಕು. ಈಗ ಇದನ್ನು ಈ ಮೂಲೆಗೆ ಸೇರಿಸೋಣ. ಇದರಲ್ಲಿ ಶೇಪ್ ಏನು ಕಟ್ ಮಾಡೋಂಗಿಲ್ಲ, ಯಾಕೆ ಫ್ರಿಲ್ಲು ಇಡ್ತೀವಲ್ಲ, ನರಿಗೆ ಬರೋ ಬಟ್ಟೆ ಇದು. ಅದರಿಂದ ಸುಮ್ಮನೆ ಹೀಗೆ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದ್ಮೇಲೆ ಇದನ್ನು ಶೇಪ್ ಏನೂ ಇಡೋಂಗಿಲ್ಲ ನೋಡಿ. 2 ಸೆಂಟಿಮೀಟ್ರನ್ನ ಇಲ್ಲಿ 0ಯಿಂದ 1 ಇರುತ್ತಲ್ಲ, 1ಕ್ಕೆ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ, ಇದನ್ನು ನಾವು ಮಧ್ಯ ಬಿಂದು ಮಾಡ್ಕೋಬೇಕು. ಈಗ ನೋಡಿ ಇದು 34 ಬರ್ತಾಯಿದೆ. 34 ಅಂದರೆ 17 ಮಧ್ಯ ಬಿಂದು ಇಟ್ವಿ. ಮತ್ತು ನೋಡಿ ಇವೆರಡಕ್ಕೆ 17 ಬರ್ತಾಯಿದೆ. ಮತ್ತು ಅದನ್ನು ಮಧ್ಯ ಬಿಂದು ಮಾಡಿದಾಗ 8ವರೆಗೆ ಒಂದು ಮಧ್ಯ ಬಿಂದು. ನೆಕ್ಸ್ಟು ಇಲ್ಲಿ ಮೇಲೆ 1 ಸೆಂಟಿಮೀಟ್ರು, ಕೆಳಗೆ 1 ಸೆಂಟಿಮೀಟ್ರಿಗೆ ಪಾಯಿಂಟ್ ಇರಬೇಕು. ಮತ್ತು ಮೇಲೆ 1 ಸೆಂಟಿಮೀಟರು ಈ ಥರ ಇಟ್ಟು ಶೇಪ್ ಕೊಡಬೇಕು. ಈಗ ಯಾವ ಥರ ಶೇಪ್ ಕೊಡೋದು, ಈಗ ಹಿಂಭಾಗಕ್ಕೆ ನೋಡಿ ಹೀಗೆ ಮೊದಲು ಮೇಲಿಂದ ಈ ಪಾಯಿಂಟ್ಗಳಿಂದ ಹಾಸಿ, ಇದು ಈಸಿಯಾಗಿ ಎಂಥವ್ರು ಬರದೇ ಇರೋರು ಕೂಡ ಈ ಥರ ಶೇಪ್ ಹಾಕಿದಾಗ ನೀಟಾಗಿ ಬರುತ್ತೆ. ನೆಕ್ಸ್ಟು ಮುಂಭಾಗದ ಶೇಪು ಹೀಗೆ ಬಂದು ಹೀಗೆ ಈ ಮಧ್ಯ ಬಿಂದುವಿಂದ ಬಂದು ಹೀಗೆ ಹಿಂಭಾಗಕ್ಕೆ ಹೋಗುತ್ತೆ. ಹೀಗೆ ಇದನ್ನು ಕಟ್ ಮಾಡೋ ರೀತಿ ತೋರಿಸ್ತೀನಿ ನಾನು. ನೋಡಿ ಮೊದಲು ಯಾವಾಗಲೂ ಹಿಂಭಾಗದ ಶೇಪನ್ನೇ ತೆಗಿಬೇಕು, ಯಾವುದರಲ್ಲೇ ತೆಗೀರಿ ನೀವು, ತೋಳು ಅಂತಲ್ಲ, ಬಾಡಿ ಪಾರ್ಟ್ ಆಗಲಿ ಯಾವುದಾದ್ರೂ ಹಿಂಭಾಗದೇ ಫಸ್ಟ್ ತೆಗಿಬೇಕು. ನೋಡಿ ಮಾರ್ಕಿಂದ ನಾವು ಆಚೆ ಕಡೆಗೇ ಕಟ್ ಮಾಡಬೇಕು. ನಾವು ಹಾಕಿರೋ ಮಾರ್ಕು ಕಾಣ್ತಾ ಇರಬೇಕು ಕಟ್ ಮಾಡಿದ್ರೆ. ಈಗ ನೋಡಿ ಎರಡನ್ನೀಗ ಬಿಟ್ಕೊಂಡು, ಕೆಲವರು ಈ ಪಫ್ ಸ್ಲೀವ್ಸಿಗೆ ಶೇಪೇ ತೆಗಿಯೋದಿಲ್ಲ. ನಾನು ಯಾಕೆ ತೆಗಿತಾ ಇದ್ದೀನಿ ಅಂದರೆ ನಿಮಗೆ ಮುಂಭಾಗ ಹಿಂಭಾಗ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ತೆಗೆಸ್ತಾ ಇದ್ದೀನಿ. ನೋಡಿ ಈಗ ಬಂತೀಗ ನೋಡಿ, ಹಿಂಭಾಗಕ್ಕೂ ಮುಂಭಾಗಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಇದು ತೋಳಾಯಿತು. ಇದಕ್ಕೆ ಈಗ ಪಟ್ಟಿ ಬೇಕು ನಮಗೆ, ತೋಳಿನ ಪಟ್ಟಿನ ಹಾಕಬೇಕು. ಪಟ್ಟಿನ ತೋರಿಸ್ತೀನಿ. ಇದಕ್ಕೂ ಕೂಡ ಹೀಗೆ ಲೆಂತಲ್ಲೇ ಬರುತ್ತೆ. ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು 5 ಸೆಂಟಿಮೀಟರ್ ಹಾಕ್ತೀವಿ ಅಂದರೆ 5ಕ್ಕೆ ಫೋಲ್ಡಿಂಗಲ್ಲಿ ತಗೋಬೇಕು. ಇದನ್ನು 5ಕ್ಕೆ ಪ್ಲಸ್ಸು ಹೊಲಿಗೆಗೆ 1 ಇಟ್ಕೋಬೇಕು, 6 ಇಟ್ಕೋಬೇಕು ನಾವು. ತೋಳಿನ ಸುತ್ತಳತೆ ಎಷ್ಟಿದೆ? 20 ಇದೆ ನಮಗೆ. 20ಕ್ಕೆ ಅರ್ಧ ಭಾಗ ಮಾಡಿದ್ರೆ 10 ಆಯಿತು. 10 ಪ್ಲಸ್ ಹೊಲಿಗೆಗೆ 2 ಇಡ್ತೀವಿ, 12. ಅಲ್ಲಿಗೆ 4 ಸೆಂಟಿಮೀಟ್ರ್ ಜಾಸ್ತಿ ಇಟ್ಕೋಬೇಕು. 20 ಪ್ಲಸ್ 4 24 ಇಟ್ಕೋಬೇಕು. ಇದು ಇಲ್ಲಿ
5 ಹೊಲಿಗೆಗೊಂದು ಬರುತ್ತೆ, 6 ಸೆಂಟಿಮೀಟ್ರ್ ಇಟ್ಕೋಬೇಕು. 2 ಪಟ್ಟಿ ಬೇಕಾಗಿರೋದ್ರಿಂದ ನಿಮಗೆ ಅರ್ಥ ಆಗಲಿ ಅಂತ ಸಪ್ರೇಟ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಈ ಥರ ಫೋಲ್ಡಿಂಗ್ ಬರುತ್ತೆ. ಇದಿಷ್ಟು ತೋಳಿನ ಪಟ್ಟಿ. ಹೊಲಿಯುವಾಗ ಈ ಕಡೆ ಮಡಿಸೊಲಿತೀವಿ, ಫೋಲ್ಡಿಂಗ್ ಇರೋದು ಇಲ್ಲಿ ಬರುತ್ತೆ. ಈಗ ನೋಡಿ, ಈ ತೋಳಿಗೆ ಇದಿಷ್ಟು ಒಂದು ಅರ್ಧ ಸೀದಾ ಹೊಲಿದ್ಬಿಟ್ಟು ಇದಿಷ್ಟನ್ನು ನರಿಗೆ ಕೊಡ್ತೀವಿ. ಹೀಗೆ ಒಂದು ಅರ್ಧ ಹೊಲಿದು ಇವನ್ನೆಲ್ಲ ಹಿಂಗೆ ನರಿಗೆ ಕೊಟ್ಬಿಟ್ಟು ಮತ್ತೆ ಇಲ್ಲಿಗೆ ಸೇರಿಸ್ತೀವಿ. ಆಗ ಬಫ್ಫು ಭಾಳ ಚೆನ್ನಾಗಿ ಬರುತ್ತೆ ಇದು. ಈಗ ನೆಕ್ಸ್ಟು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಈ ತೋಳಿಗೆ ಪಟ್ಟಿ, ಇದು ಸ್ಕರ್ಟ್ ಪಾರ್ಟು. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಲ್ಲ. 4 ಸೆಂಟಿಮೀಟ್ರ್ ಅಗಲ ಸಿಂಗಲ್ ಪಟ್ಟಿ, 6 ಸೆಂಟಿಮೀಟ್ರ್ ಅಗಲ ಡಬಲ್ ಪಟ್ಟಿ. ಬಾಡಿ ಉದ್ದ ಎಷ್ಟಿರುತ್ತೋ ಅಷ್ಟೇ ಉದ್ದ ಎರಡನ್ನೂ ಇಟ್ಕೋಬೇಕು. ಅಥವಾ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೇಡ ನಮಗೆ, ಜಿಪ್ ಹಾಕ್ಕೋತೀವಿ ಅಂದರೆ ಜಿಪ್ ಹಾಕೋಬೋದು. ನೋಡಿ ಈ ಥರ ಬರುತ್ತೆ. ಅದು ಹೊಲ್ದಾಗ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ಫ್ರಾಕಿಗೆಲ್ಲ ಸ್ಕರ್ಟ್ ಕೊಡುವಾಗ ಈ ಫ್ಲೇಯರ್ಡ್ ಮೆಥಡನ್ನೇ ಉಪಯೋಗಿಸ್ತಾರೆ. ನೋಡಿ, ಈಗ ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗದೇ ಇದ್ದರೆ ಮತ್ತೆ ನೀವು ನಾನು ಮಾಡಿರೋ ಪಾಠವನ್ನು ನೋಡ್ಕೊಂಡು ನೀವೇ ಪೇಪರ್ ತಗೊಂಡು ಪೇಪರ್ ಸ್ಕೇಲಲ್ಲಿ ನಾನು ಯಾಕೆ ಮಾಡಿದ್ದೀನಿ ಅಂದರೆ ಚಿಕ್ಕದಾಗಿ ತೋರ್ಸೋಕ್ಕೋಸ್ಕರ. ನೀವು ಟೇಪಲ್ಲಾದರೂ ಮಾಡ್ಬೋದು, ಪೇಪರ್ ಸ್ಕೇಲ್ನಲ್ಲಾದರೂ ಮಾಡಿ ಟೇಪಲ್ಲಿ ಮಾಡ್ಕೋಬೋದು. ಅಲ್ಲಿನಲ್ಲಿ ಈಗ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದನ್ನು ನೋಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಕೇಳಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಇದರ ನಂತರ ಅಂಬ್ರೆಲಾ ಒಂದು ಮುಗಿದ ಮೇಲೆ ಮೊದಲಿಂದ ಏನು ನಾನು ಪೇಪರ್ ಕಟ್ ಮಾಡ್ಕೊಂಬಂದಿದ್ದೀನೋ ಅವನ್ನೆಲ್ಲ ನಿಮಗೆ ಸ್ಟಿಚ್ ಮಾಡೋ ರೀತಿ ಬಟ್ಟೆ ಕಟ್ ಮಾಡಿ ಹೊಲಿಯೋದನ್ನು ಹೇಳ್ಕೊಡ್ತೀನಿ. ಸ್ವಲ್ಪ ತಡ ಆಗಿದ್ದರಿಂದ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಅದೇ ನಾವು ರೆಗ್ಯುಲರ್ ಕ್ಲಾಸ್ ಮಾಡೋದ್ರಿಂದ ಟೈಮು ಸ್ವಲ್ಪ ಅಡ್ಜಸ್ಟ್ ಆಗದೆ ತಡ ಆಗ್ತಾಯಿದೆ. ಮುಂದೆ ಆದಷ್ಟು ಅಡ್ಜಸ್ಟ್ ಮಾಡಿ ಪ್ರತಿಯೊಂದನ್ನು ನಿಮಗೆ ಅರ್ಥ ಆಗೋ ರೀತಿ ನಾನು ಹೇಳ್ಕೊಡ್ತೀನಿ. ಅರ್ಥ ಆಗದೇ ಇದ್ದರೆ ನೀವು ಮೆಸೇಜ್ ಮಾಡಿ, ಆ ಮೆಸೇಜಿಗೆ ನಾವು ಉತ್ತರ ಕೊಡ್ತೀವಿ. ನೆಕ್ಸ್ಟು ಅಂಬ್ರೆಲಾ ಫ್ರಾಕ್ ಪಾಠದಲ್ಲಿ ನಿಮ್ಮ ಭೇಟಿ.